ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಬರ್ತಡೇ. ಸೊ ತುಂಬ ಕಷ್ಟಪಟ್ಟು ಅವಳು ನಾನು ಐ ಮೇಕಪ್ ಮಾಡ್ತಾ ಇದ್ದೀನಿ. ಸೊ ಅವಳು ಮಾಡಿಸ್ಕೊಳ್ಳಲ್ಲ, ಹಾಗಾದ್ರೂ ಬರ್ತಡೇ ಅಲ್ವಾ, ಇವತ್ತು ಒಂದಿನಕ್ಕಾದ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಹೊಸ ಬಟ್ಟೆ ಪರ್ಚೇಸ್ ಮಾಡ್ಕೊಳ್ಳೋಕ್ಕೂ ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಫ್ರೆಂಡ್ಸ್. ತುಂಬಾ ಕಷ್ಟ. ಮಿಡಲ್ ಕ್ಲಾಸ್ ಅಂದಮೇಲೆ ಹಾಗೇ ಅಲ್ವಾ, ಎಲ್ಲದಕ್ಕೂ ಕೂಡ ಕಷ್ಟಪಡಬೇಕು. ಸೊ ಹೇಗೋ ಇರಲಿ, ನಮ್ಮ ಮಕ್ಕಳು ಖುಷಿಗೋಸ್ಕರ ಏನೋ ಒಂದು ಮಾಡೋಣ ಅಂತ ಹೇಳಿ ತುಂಬ ದಿನದಿಂದ ಅಮೌಂಟ್ನ ನಾನು ಕೂಡ ಹಾಕ್ಕೊಂಡು ಈ ಒಂದು ನನ್ನ ಮಗಳಿಗೆ ಬರ್ತಡೇಗೆ ಹಾಕಬೇಕು ಅಂತ ಹೇಳಿ ಚೈನ್ನ ನಾನು ಪರ್ಚೇಸ್ ಮಾಡಿದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಒಂದೊಂದು ರೂಪಾಯಿನೂ ಕೂಡ ನಾನು ಸೇವ್ ಮಾಡಿ ನಾನು ನನ್ನ ಮಗಳಿಗೆ ಚೈನನ್ನು ತಗೊಟ್ಟಿರೋದು. ಸೊ ಇದಾದಮೇಲೆ ನನ್ನ ಮಗಳಿಗೆ ಎಲ್ಲ ಒಂದು ಹೊಸ ಬಟ್ಟೆನೇ ಅದನ್ನೆಲ್ಲ ಹಾಕಿ, ಯಾವಾಗಲೂ ತೊಗೊಂಡಿದ್ದ ಬಟ್ಟೆ ಹಾಕಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ, ಫಸ್ಟ್ ಇಯರ್ ಬರ್ತಡೇ ಅಲ್ವಾ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಸೊ ಇದೇ ಯಾವುದು ಅಂದರೆ ಮಹದೇಶ್ವರ ದೇವಸ್ಥಾನ ಅಂತ ಹೇಳಿ. ಸೊ ಇಲ್ಲಿ ಬಂದೆ. ನನ್ನ ಮಗಳಿಗೆ ಯಾವತ್ತೂ ಹೊರಗಡೆ ಹೋಗಿರಲಿಲ್ಲ. ಒಂದು ವರ್ಷ ಆಗಿತ್ತು ಅವಳನ್ನ ಹೊರಗಡೆ ಕರ್ಕೊಂಡು ಬಂದು. ಏಕೆಂದರೆ ಸಿಕ್ಕಾಪಟ್ಟೆ ವೈಟ್ ಇದ್ಲು, ತುಂಬ ಚೆನ್ನಾಗಿದ್ಲು ನನ್ನ ಮಗಳು. ಸೊ ಹಾಗಾಗಿ ಅವಳಿಗೆ ಒಂಥರ ಗಾಬರಿ ಥರ ಆಗಿಬಿಟ್ಟಿದೆ. ಎಲ್ಲೋ ಕರ್ಕೊಂಡು ಬಂದಿದ್ದಾರೆ ನನ್ನನ್ನು ಅಂತ ಹೇಳಿ ಸುತ್ತಮುತ್ತ ನೋಡ್ತಿದ್ದಾಳೆ. ಯಾರು ಹೋದರೂ ನೋಡ್ತಾಳೆ, ಯಾರು ಬಂದರೂ ನೋಡ್ತಾರೆ. ಹಾಗಾಗಿ ಸೊ ನನ್ನ ಮಗಳಿಗೆ ಇದು ಯಾವುದೋ ಒಂದು ಹಬ್ಬದಲ್ಲಿ ನಾನು ತೆಗ್ದಿದ್ದಿದ್ದು ಬಟ್ಟೆ, ಬಟ್ ಹಾಕೇ ಇರಲಿಲ್ಲ. ಇವತ್ತು ಹಾಕಿದ್ದೀನಿ. ಸೊ ಇವನು ನನ್ನ ಮಗ, ಅವನು ಕೂಡ ಮಕ್ಕಳಂದರೆ ಹಾಗೆ ಅಲ್ವಾ, ಸ್ವಲ್ಪ ಸೆಲ್ಫಿ ಹುಚ್ಚು ಜಾಸ್ತಿ. ಅದಾದಮೇಲೆ ನಾನು ಬಂದೆ ದೇವಸ್ಥಾನದಿಂದ ಮನೆಗೆ ಬಂದು 1 kg ಕೇಕ್ನ ಆರ್ಡರ್ನ ಕೊಟ್ಟಿದ್ದೆ ನಾನು. ಏನೇ ಆಗಲಿ ಫಸ್ಟ್ ಇಯರ್ ಬರ್ತಡೇ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಮನೆಯವರೆಲ್ಲ ಸೇರಿ ಮಾಡಬೇಕಾಗಿತ್ತು. ಬಟ್ ನಾವು ಮನೆ ಬೇರೆ ಕಟ್ಟಿಸಿದ್ದೀವಲ್ಲ, ಸೊ ಅದು 8 ಲಕ್ಷ ಸಾಲ ಬೇರೆ ಆಗಿದೆ. ಸೊ ಆ 8 ಲಕ್ಷಕ್ಕೆ 8,000 ಬಡ್ಡಿ ತಿಂಗಳಾದರೆ ಕಟ್ಟಬೇಕು ಫ್ರೆಂಡ್ಸ್. ಇಷ್ಟೆಲ್ಲ ಕಷ್ಟ ಇದೆ ನಮಗೆ. ಬೆಂಗಳೂರಿನಲ್ಲಿ ನಾವು ವಾಸ್ತವವಾಗಿ ಇರುವಂಥದ್ದು. ಅಲ್ಲೂ ಕೂಡ ನಮಗೆ ಒಂದು ತಿಂಗಳಿಗೆ 6,000 ಬಾಡಿಗೆ ಕಟ್ಟಬೇಕು. ಸೊ ಹಾಗಾಗಿ ಇಷ್ಟೆಲ್ಲ ಕಷ್ಟ ಇರಬೇಕಾದ್ರೆ ಹೇಗೆ ಅಂದ್ಬಿಟ್ಟು ನಾನೇ ಸಿಂಪಲ್ಲಾಗಿ ನನ್ನ ಹತ್ರ ನಾನು ಕೂಡಿಟ್ಕೊಂಡಿರುವಂಥ ದುಡ್ಡಿನಲ್ಲೇನೆ ನಾನು ನನ್ನ ಮಗಳಿಗೆ ಒಂದು ಕಾಲು ಚೈನ್ ತಗೊಳ್ರು ಆಗಿರ್ಬೋದು, ಅಥವಾ ಕೇಕ್ ಇರ್ಬೋದು, ನನಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ಕೈ ಮೀರಿ ನಾನು ನನ್ನ ಮಗಳಿಗೆ ಬರ್ತಡೇಯನ್ನು ಮಾಡಿದ್ದೀನಿ. ಈ ಒಂದು ವರ್ಷದಲ್ಲೇ ಏನು ತುಂಬ ಬೇಜಾರು ಅಂದರೆ ಅವ್ರ ಅಪ್ಪ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದರು. ಅರ್ಜೆಂಟ್ ಮನೆ ಕೆಲಸಕ್ಕೆ ಅಂತಲೇ ಹೋಗಿದ್ದರು. ಯಾರೋ ಕಾರ್ಪೆಂಟ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ. ಸೋಕೆ ಪರವಾಗಿಲ್ಲ, ನಾನು ನನ್ನ ಮಗ ಮತ್ತು ನಮ್ಮಮ್ಮ ಎಲ್ಲ 3 ಜನನೂ ಇದ್ದು ನಾನು ನನ್ನ ಮಗಳಿಗೆ ಈ ಒಂದು ಬರ್ತಡೇ ಸೆಲೆಬ್ರೇಷನ್ನ ನಾನು ಮಾಡಿದ್ದೀನಿ. ಏನೋ ಪಾಪ ಒಂದು ವರ್ಷದ್ದು ಅಲ್ವಾ, ಸೊ ಹಾಗಾಗಿ ಅವಳಿಗೆ ಒಂಥರ ಗಾಬರಿ ಥರ ಫೀಲ್ ಮಾಡ್ತಾ ಇದ್ದಾಳೆ ಅವಳು. ಹೊರಗಡೆ ಕರ್ಕೊಂಡು ಹೋಗಿದ್ದಾಗಿರ್ಬೋದು, ಅಥವಾ ಮನೇಲಿ ಈ ರೀತಿ ಕ್ಯಾಂಡಲ್ನ ಹಚ್ಚಿ ಮಾಡಿರ್ಬೋದು. ಅವಳೊಂಥರ ಎಲ್ಲನೂ ಒಂಥರ ಭಯ ರೀತಿನಲ್ಲೇ ಫೀಲ್ ಮಾಡ್ತಾಯಿದ್ಲು. ಏನು ತಿನ್ನಿಸಿದ್ರು ಬೇಡ ಅಂತ ಇದ್ಲು. ಸ್ವೀಟ್ ಅಂದರೆ ಅವಳಿಗೆ ತುಂಬ ಇಷ್ಟ. ಆದರೂ ಯಾಕೋ ಬಲವಂತ ಮಾಡಿ ತಿನ್ನಿಸ್ದೆ, ಬಟ್ ವಾಮಿಟ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ಲು. ಸೊ ಓಕೆ, ಪರವಾಗಿಲ್ಲ, ಅವಳಿಗಂತೂ ಖುಷಿ ಆಗಿಲ್ಲ, ಬಟ್ ನಮಗೆ ಖುಷಿ ಆಯಿತು. ನನ್ನ ಕೈಲೇ ಇಷ್ಟಾದರೂ ಆಯಿತು, ನಾನು ಇಷ್ಟಾದರೂ ಮಾಡಿದ್ನಲ್ಲ ಅನ್ನೋ ಒಂದು ಖುಷಿ ನನಗಿದೆ. ಬಟ್ ಏನೇ ಕಷ್ಟ ಆಗಲಿ, ತಂದೆ ತಾಯಿ ಅನ್ನೋರು ಮಕ್ಕಳಿಗೋಸ್ಕರ ಎಲ್ಲನೂ ತ್ಯಾಗ ಮಾಡ್ತಾರೆ. ಏನೇ ಒಂದಾದ್ರೂ ಮಕ್ಕಳು ಖುಷಿಗೋಸ್ಕರ ಬದುಕ್ತಾರೆ ನೋಡಿ. ಸೊ ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಹೀಗಾಗಿ ನನ್ನ ಮಗಳು ಬರ್ತಡೇನ ನಾನು ಈ ರೀತಿ ಒಂದು ನನಗೆ ಖುಷಿ ಆಗೋ ರೀತಿ, ನನಗೆ ಸ್ಯಾಟಿಸ್ಫೈ ಆಗೋ ರೀತಿ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ. ಸೊ ಇದರಿಂದ ಫ್ರೆಂಡ್ಸ್, ಅವಳದು ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಆದಮೇಲೆ ನನಗಂತೂ ತುಂಬ ಸುಸ್ತಾಗ್ಬಿಟ್ಟಿತ್ತು. ಹೋಗಿ ಬಂದು ಮತ್ತೆ ಬಂದು ಮನೆಗೆ ಬಂದು ಮುದ್ದೆ ಮಾಡಿ ನಾನು ಬೆಳಿಗ್ಗೆನೇ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದ್ದೆ. ಕೇಕೆಲ್ಲ ಆರ್ಡರ್ ಕೊಡಬೇಕಿತ್ತಲ್ಲ ಅಂತ ಹೇಳಿ. ಸೊ ಮನೆಗೆ ಬಂದ ತಕ್ಷಣ ಒಂದು 6:45 7 ಗಂಟೆ ಆಗಿತ್ತು. ಮುದ್ದೆ ಮಾಡಿ, ಒಂದು ಜ್ಯೂಸ್ ಮಾಡಿ ಬೆಣ್ಣೆಹಣ್ಣಿಂದು, ಮತ್ತು ಪಲಾವ್ ಮಾಡಿ, ಮೊಸರು ಬಜ್ಜಿ ಮಾಡಿ ಸರ್ವ್ ಮಾಡಿದೆ ನಮ್ಮ ಮನೆಯವ್ರಿಗೆ. ಸೊ ಇದು ನನ್ನ ಮಗಳದು.
ಬರ್ತ್ಡೇ ವ್ಲಾಗ್ ಅಂತ ಹೇಳ್ಬೋದು. ಸೊ ನಮ್ಮಂಥ ಬಡವ್ರ ವ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ನಾನು ಕೇಳ್ಕೊತೀನಿ. ಬಿಕಾಸ್ ನನಗೆ 1,000 ಸಬ್ಸ್ಕ್ರೈಬರ್ಸ್ ಆಗಿದ್ರೂ ಕೂಡ ನೀವು ನೋಡ್ಬೋದು, ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೀನಿ. ನನಗೆ 100 ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ದುರಂತ ಏನು ಅಂತಲೂ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋನ ನೀವು ನೋಡಿ ಯಾಕೆ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ನಮ್ಮಂಥವ್ರನ್ನ ಬೆಳೆಸಿ ಅಂತಲೇ ನಾನು ಕೇಳ್ಕೊಳ್ಳೋದು. ನನ್ನನ್ನೇ ಅಲ್ಲ, ನನ್ನಂಥ ಎಷ್ಟೋ ಯೂಟ್ಯೂಬರ್ಸ್ ಇದ್ದಾರೆ ಮಿಡಲ್ ಕ್ಲಾಸ್ನವ್ರು. ದಯವಿಟ್ಟು ಅವ್ರ ಒಂದು ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ